ನಾನು ಅದೇ ಕೇಳ್ತಾ ಇದ್ದೆ ನೋಡಿ. ಒಂದು ಸಕ್ಸಸ್ಫುಲ್ ಸೂಪರ್ ಸ್ಟಾರ್ಸ್ಗಳ ಜೊತೆ ಮತ್ತು ಸಕ್ಸಸ್ಫುಲ್ ಸಿನಿಮಾಗಳ ಜೊತೆ ಜರ್ನಿಯಾಗಿ ನಿಂತ್ಕೊಳ್ಳೋದೇ ದೊಡ್ಡ ಕಷ್ಟ. ಅಂಥ ಅದೃಷ್ಟ ನಿಮ್ಗೆ ಸಿಕ್ಕಿರೋಂಥದ್ದು. ಯಾಕಂದರೆ ಟಗರು ಸಿನಿಮಾದಲ್ಲಿ ಅದೊಂದು ಸೀನ್ ಇದೆ, ಶಿವಣ್ಣ ಬಂದು ಲಾಂಗ್ ಹಿಡಿದ ತಕ್ಷಣ ಇದು ಮಾಡ್ಕೊಳ್ಳೋದಾಗಲಿ. ಸೊ ಆ ಥರದೊಂದು ಅಂದರೆ ಆ ಜರ್ನಿ ಇದೆಯಲ್ಲ ಸರ್, ಸೂರಿ ಸರ್ ಜೊತೆಗಿನ ಒಡನಾಟ ಆಗಿರ್ಬೋದು, ಈ ಕಡೆ ವಿಜಯ್ ಸರ್ ಜೊತೆಗಿನ ಸಿನಿಮಾಗಳಲ್ಲಿ ಜೊತೆಗೆ ನಿಂತಿರುವಂಥದ್ದು. ಸರ್ ವಿಜಯ್ ಸರು ಇದು ಸೂರಿ ಸರು ನನಗೆ ಒಳ್ಳೆ ಒಂದು ಹೆಂಗೆ ಅಂದರೆ ಅವರು ಕೂಡ ಡೈರೆಕ್ಷನಲ್ಲಿ ತುಂಬ ಒಳ್ಳೆ ವಿಷಯಗಳು ನಮ್ಗೆ ಹೇಳ್ಕೊಡು ಸರ್. ಫಸ್ಟ್ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ತಾ ಇದ್ದೀನಿ. ಅದು ಒಂದು ರೀಸಸ್ ಹೋಗೋ ಸೀನು ನೋಡಿರ್ತೀರ ನೀವು, ಅದು ಒಂದು ಹೈಲೈಟ್ ಸೀನು. ಮಲ್ಲನೇ ಅದಕ್ಕೆ ಬಾಟ್ಲಿ ಹಿಡ್ದು ನನಗೆ ಇದು ಮಾಡಿದ್ದು ಒಂದು ಹೊಸ ಪರಿಚಯ. ಆವಾಗಲೇ ನನಗೆ ಅವ್ರು ಹೇಳ್ಕೊಡೋದು ಒಂದೇ ಶಾಟಲ್ಲಿ, ಅದು ಬಟ್ಟೆ ಒಣಗಿಬಿಟ್ರೆ ಬೈಂಡ್ ಬಿಚ್ಚಿ ತಿರ್ಗಾ ಒಣಗೋವರೆಗೂ ಅದು ತಿರ್ಗಾ ಶಿವಣ್ಣ ಬೇರೆ ಕಾಯ್ತಾ ಇದ್ದಾರೆ, ಜಾಕ್ ಒಂದೇ ಶಾಟಲ್ಲಿ ಎತ್ತಬೇಕು. ನಾವು ಫಸ್ಟ್ ಪಿಕ್ಚರ್ ಹೆಂಗೆ ಒಂದು ಶಾಟಲ್ಲಿ ಆಗುತ್ತೆ ಹೇಳಿ, ಶಿವಣ್ಣ ಎದುರು ಹೇಳಿದ್ದಾರೆ, ಅದು ಏನಾದರೂ ಒದ್ದೆ ಆಗಿ ಒಣಗೋವರೆಗೂ ಕಾಯೋಕ್ಕಾಗಲ್ಲ, ಒಂದೇ ಶಾಟಲ್ಲಿ ಎತ್ತಬೇಕು. ನಾವು ಹೆಂಗೆ ಎತ್ತದ ಹೇಳಿ. ಅದನ್ನು ನನಗೆ ಹೆಂಗೆ ಕೊಟ್ಟರು ಕಷ್ಟ ಅಂದರೆ, ಹಿಂಗೆ ಕೆಳಗಡೆ ಬಗ್ಸಿ ಕಣ್ಣೆಲ್ಲ ರಡ್ಡಾಗಿ ನೀರು ಬರೋ ಥರ ಮಾಡಿ ಒಂದೇ ಶಾಟಲ್ಲಿ ನಾನು ಮಾಡಿಬಿಟ್ಟೆ. ಆವಾಗಲೇ ಗೊತ್ತಾಯಿತು ನನ್ನಲ್ಲೂ ಒಬ್ಬ ನಟ ಇದ್ದಾನೆ ಅಂತ. ಇರೋದ್ರಿಂದನೇ ಈ ಸಿನಿಮಾದಲ್ಲಿ ಈ ಥರದೊಂದು ಅದ್ಭುತವಾದ ಪಾತ್ರ ನಿಮಗೋಸ್ಕರ ಕ್ರಿಯೇಟ್ ಆಗಿದೆ. ಸರ್ ನನಗೊಂದು ಚಿಕ್ಕ ವಿಷಯ ಡೌಟ್ ಇದೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಾ ಸರ್? ಇದು ಜಾಲಿ ಪ್ರಶ್ನೆ ಇದು. ನಿಜವಾಗ್ಲೂ ನನ್ನ ಮನೇಲಿ ಹೋಗಿ ಯೋಚನೆ ಮಾಡೋಣ, ನಾನು ಎಲ್ಲರೂ ನೆಗಿತಾರೆ, ಅದಲ್ಲಿ ಮಲ್ಲದ್ ಕೂಡ ನಮ್ಮ ಕಾಂಬಿನೇಷನ್ನು ಬಂದು ಸರ್. ತಮಿಳಲ್ಲಿ ಗೌಂಡಮಣಿ ಸೆಂದಿಲ್ ಅಂತ ಒಂದು ಕಾಂಬಿನೇಷನ್ ಇರುತ್ತೆ. ನಾನು ಕೆಲವರು ಹೇಳೇಬಿಟ್ರು, ಗೌಂಡಮಣಿ ಮತ್ತು ಸೆಂದಿಲ್ ಹುಟ್ಟು ಬಂದಂಗೆ ಆಯ್ತಪ್ಪ ನಿಮ್ಮದು ಕಾಂಬಿನೇಷನ್ ಹಂಗಿದೆ ಏನು. ನನಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಹೆಸರು ಹೇಳ್ಬಾರ್ದು, ದೊಡ್ಡ ಪ್ರೊಡ್ಯೂಸರ್ ಫೋನ್ ಮಾಡಿದರು, ಜಾಕ್ ಏನಪ್ಪ ಹೆಂಗೆ ಮಾಡಿದ್ಯಾ ನೀವು, ನನಗೆ ನಕ್ಕಿ ಹೊಟ್ಟೆ ನೋವು ಬಂದುಬಿಡ್ತಪ್ಪ, ಆ ಥರ ಮಾಡಿದ್ಯಾ ಸರ್. ಬೇರೆ ಹೇಳೋದಲ್ಲ ಸರ್, ನಮಗೂ ನಿಮ್ಮ ಪಿಕ್ಚರ್ ಒಂದು ಸಾಥ್ ಕೊಡಿ ಸರ್ ಅಂದೆ. ಆಯ್ತು ನೀನು ನೋಡ್ಬಿಟ್ಟಲ್ಲ ಬಿಡು, ನೆಕ್ಸ್ಟು ನೀನು ಮಲ್ಲನಿಗೆ ಸೇರಿ ಹೇಳಿದ್ದೀನಿ. ನಮ್ಮದು ಕಾಂಬಿನೇಷನ್ ಹಂಗೆ ಇರುತ್ತೆ ಸರ್, ಮಾಡಿ ಅದು ಒಂದು ಟ್ರ್ಯಾಕ್ ಥರ ಇಕ್ಕೋಬೇಕು. ತಮಿಳಲ್ಲಿ ಹಂಗೆ ಮಾಡೋದು, ತೆಲುಗಲ್ಲಿ ನೋಡಿ ಒಂದು ಟ್ರ್ಯಾಕ್ ಇಕ್ತಾರೆ, ಕಾಮಿಡಿಗಂತಲೇ ಒಂದು ಟ್ರ್ಯಾಕ್. ನಮ್ಮಂಥವ್ರಿಗೆ ಒಂದು ಚಾನ್ಸ್ ಕೊಟ್ಟು ನಮ್ಮನ್ನು ಒಂದು ಸ್ಟಡಿ ಮಾಡ್ಬೋದಲ್ಲ, ನಾವು ಒಂದು ಮಟ್ಟಿಗೆ ಬರ್ತೀವಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ನೋಡಿ ಸರ್, ಇಷ್ಟು ದಿನ ಪಿಕ್ಚರು ಯಾವ ಮಟ್ಟಕ್ಕೆ ಇತ್ತಂದರೆ, ಒಂದು 8 ತಿಂಗಳು ಕಾಟೇರ ಮುಗಿದ ತಕ್ಷಣ ಒಂದು 8 ತಿಂಗಳು ಪಿಕ್ಚರ್ ಯಾವ ಥರ ಪರಿಸ್ಥಿತಿಯಲ್ಲಿ ಇತ್ತಂದರೆ ಹಂಗಿತ್ತು. ಇವತ್ತು ಈ ಪಿಕ್ಚರು ಒಳಗಡೆ ಹೋಗಿದ ತಕ್ಷಣ ಕೆಲವೊಂದು ಸೀನ್ಗಳು ರಾವಾಗಿದ್ದರೆ ಕೂಡ ನಮ್ಮಂಥವ್ರು ನಾವು ಒಳಗಡೆ ನಾವು ಮಲ್ಲ ಬಂದ ತಕ್ಷಣ ಹೆಂಗೆ ಎಂಜಾಯ್ ಮಾಡ್ತಾರೆ. ಆ ಥರ ಎಂಜಾಯ್ ಮಾಡೋ ಏನಾಗುತ್ತೆ ಅಂದರೆ, ನಮ್ಮಂಥವ್ರು ಕಲಾವಿದರನ್ನ ಬೆಳೆಸಿದ್ರೆ ಇನ್ನೊಂದು ಕೆಲವು ಪಿಕ್ಚರ್ ಕೂಡ ಇದೇ ಥರ ಓಡುತ್ತಲ್ಲ ಇಲ್ವಾ. ಅದು ನಮ್ಮ ಮೈಂಡಲ್ಲಿ ಒಂದು ಯಾವುದೋ ಒಂದು ಒಳ್ಳೆ ಸಕ್ಸಸ್ ಜೋಡಿ ಸಿಕ್ಕಿದಪ್ಪ, ಇವು ನಾವು ಬಳಸ್ಕೋಬೋದು ಮಾಡೋಣ ಅಂತ ನಿರ್ದೇಶಕರು, ಪ್ರೊಡ್ಯೂಸರು ಇವರು ನಮ್ಮಂಥವ್ರಿಗೆ ಚಾನ್ಸ್ ಕೊಡಬೇಕು, ಮುಂದೆ ತರಬೇಕು. ಏನಂತೀಯಮ್ಮಲ್ಲ, ನೀನು ಹೇಳ್ಬೇಕು, ನಾನು ಒಬ್ಬನೇ ಹೇಳಿದ್ರೆ ಹೆಂಗೆ ನೋಡಿ. ಅವ್ರು ಹೇಳಿದ್ರಲ್ಲ, ಈ ಸಿನಿಮಾ ಆದ ನಂತರ ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬ ಸಿನಿಮಾಗಳು ಬರ್ಬೋದಾಗುತ್ತೆ ಸರ್. ಜಾಕ್ ಸರ್ ಹಂಗೆ ನೋಡಕ್ ಹಂಗಿದ್ದಾರೆ, ಬಿಟ್ಟರೆ ಅವ್ರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ರೇಂಜ್ ಇದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ. ನಾನು ಒಂದು ಮಾತು ಹೇಳ್ಬಲ್ಲೆ, ನಾನು ಒಂದೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ. ನಮ್ಮ ಇಬ್ಬರು ಕಾಂಬಿನೇಷನ್ ಎಷ್ಟು ಪಿಕ್ಚರ್ ಬರಬೇಕು ಅದಿಲ್ವಾ, ಅದು ಹೇಳ್ಬೇಕು ನೀನು. ಸರಿ, ನೀವು ಯಾವಾಗಾರ ಫೋನ್ ಮಾಡಿ ಅಣ್ಣ, ನಾನು ನಿಮ್ಮದೇ ಇರ್ತೀನಿ, ಯಾವಾಗಲೂ ಬರ್ತೀನಿ ಆಯ್ತಾ. ಅಲ್ಲ, ನಂದು ಒಬ್ಬಂದು ಬೇಡ, ನಂದು ನಿಂದು ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಓಕೆ, ಅದನ್ನು ನಮ್ಮನ್ನು ಕನ್ನಡ ಇಂಡಸ್ಟ್ರಿ ಬಳಸ್ಕೋಬೇಕಂತೀನಿ. ಓಕೆ, ಏನಂತೀಯ? ಅದು ತಮಿಳಲ್ಲಿ ನೋಡಿ ಗೌಂಡಮಣಿ ಸೆಂದಿಲು, ತೆಲುಗಲ್ಲಿ ಒಂದು ಬ್ರಹ್ಮಾನಂದಮ್, ಇವರು ಯಾರು ಕೋಟಿ ಶ್ರೀನಿವಾಸು, ಆ ಥರ ಒಂದು ಕಾಂಬಿನೇಷನ್ಗಳಿರುತ್ತೆ. ಅಂಥ ಕಾಂಬಿನೇಷನು ಕನ್ನಡದಲ್ಲಿ ಕೂಡ ಸಿಕ್ಕಾಪಟ್ಟೆ ಕಾಂಬಿನೇಷನ್ಗಳಿದ್ರು. ಆ ಥರ ನಮ್ಮನ್ನು ಬೆಳೆಸ್ಕೊಂಡ್ರೆ ನಾವು ಒಂದು ರೇಂಜಿಗೆ ಬರ್ತೀವಲ್ಲ. ಹೌದು.